ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನಾನು 1 kg ಚಿಕನನ್ನು ತೊಗೊಂಡಿದ್ದೇನೆ ರೀ. ಇವತ್ತು ಒಳ್ಳೆ ಚಿಕನ್ ಬಿರಿಯಾನಿ, ತುಂಬ ಈಸಿಯಾಗಿ ಸುಲಭವಾದಂಥ ವಿಧಾನದಲ್ಲಿ ನಾವು ಇವತ್ತೊಂದು ಚಿಕನ್ ಬಿರಿಯಾನಿ ಮಾಡೋಣ ರೀ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ನೋಡಿರಿ, ನಾವೀಗ ಇದಕ್ಕೆ ನೋಡಿರಿ ಇಲ್ಲಿ ನಾನು ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೇನೆ ರೀ. ಪುದೀನ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ, ನಾನಿಲ್ಲಿ ಒಂದು 6 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ರೀ. ಇವನ್ನ ಈ ಥರನೇ ಎಲ್ಲವನ್ನು ಈ ಥರ ಪೀಸ್ ಮಾಡಿ ಹಾಕ್ಕೋತೀನಿ ರೀ. ಇವಾಗ ನಮ್ಮದು ಇದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಇಲ್ಲಿ ನಾನು 1-2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ. ಬೆಳ್ಳುಳ್ಳಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪನೇ ಶುಂಠಿ, ಬೆಳ್ಳುಳ್ಳಿ ಜಾಸ್ತಿ ಶುಂಠಿ ಕಡಿಮೆ ಇರಲಿ ರೀ. ಇವಾಗ ಇದಕ್ಕೆ ನೋಡಿರಿ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಉಪ್ಪು ಸ್ವಲ್ಪ ನಮಗೆ ಚೆನ್ನಾಗಿ ಹಿಡಿಬೇಕು ನೋಡಿರಿ, ಹಾಗಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೇ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಇವಾಗ ಇದನ್ನೆಲ್ಲ ನಾವು ನೋಡಿರಿ ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಂದು ಇದು ತುಂಬ ನೈಸಾಗಿಯೇ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ನಮ್ಮದು ಚಿಕನ್ನು ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಹಾಕೊಳ್ಳೋಣ ರೀ ಅರಿಶಿನ ಪುಡಿಯನ್ನು. ಇದಕ್ಕೆ ನೋಡಿರಿ ಇವಾಗ ನಾವು ಒಂದು ಅರ್ಧ ಟೀ ಸ್ಪೂನು ಉಪ್ಪು ಹಾಕೊಳ್ಳೋಣ ರೀ. ಸ್ವಲ್ಪ ನಮಗೆ ಚಿಕನ್ಗೆ ಉಪ್ಪು ಮತ್ತು ಅರಿಶಿನ ಮತ್ತು ಇದು ಮಸಾಲ ನೋಡಿರಿ, ಇದೊಂದು ಡಿಫ್ರೆಂಟ್ ಆದಂತಹ ಒಂದು ಇದು ಇದೆ. ನೋಡ್ಬೋದು ಎಷ್ಟು ಕಲರು ನಮ್ಮದು ತುಂಬ ಚೆನ್ನಾಗಿ ಬಂದಿದೆ ರೀ. ಇದಕ್ಕೆ ನಾವು ಇವಾಗ ಚೆನ್ನಾಗಿ ಇದಕ್ಕೆ ಮ್ಯಾರಿನೇಟ್ ಮಾಡಬೇಕು ರೀ. ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನಾವು ಇಟ್ಕೋಬೇಕು ರೀ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು ರೀ, ಇಲ್ಲಿ ನಾನು 2 ಲೆಮನನ್ನು ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇದನ್ನು ಜ್ಯೂಸನ್ನು ಹಾಕ್ತಾಯಿದ್ದೀನಿ ರೀ. ಜ್ಯೂಸ್ ಹಾಕಿಬಿಟ್ಟು ಇದ್ರ ಜೊತೆಗೆ ನೋಡಿರಿ ಚೆನ್ನಾಗಿ ಇದನ್ನು ಇದ್ರೊಟ್ಟಿಗೆ ಕಲಿಸ್ಕೋಬೇಕು ರೀ. ನೀವು ಬೇಕಿದ್ರೆ ಮೊಸರು ಹಾಕೋತೀರಿ ಅಂತಂದರೆ ಹಾಕ್ಕೋರಿ. ನಾನು ತುಂಬ ಗರಂ ಮಸಾಲ ಯೂಸ್ ಮಾಡಿಲ್ಲ, ತುಂಬ ಸಿಂಪಲ್ದಾಗೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ರೀ. ಹಾಗಾಗಿ ಇದನ್ನು ನಾನು ಈ ಥರನೇ ಚೆನ್ನಾಗಿ ಇದನ್ನು ಇದ್ರೊಟ್ಟಿಗೆ ಮ್ಯಾರಿನೇಟ್ ಮಾಡಬೇಕು ರೀ. ಇವಾಗಿದು ಮ್ಯಾರಿನೇಟ್ ಮಾಡಿ ನೋಡಿರಿ ನಾವು ಒಂದು ಅರ್ಧ ಗಂಟೆಗಳ ಕಾಲ ಇಟ್ಕೋಬೇಕು ರೀ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಈ ಒಂದು ಅಳತೆನಲ್ಲಿ ನಾನು 2 ಅಕ್ಕಿಯನ್ನು ಇಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ರೀ. ಅಕ್ಕಿಯನ್ನು ನೆನೆಸಿ ನೋಡ್ಬೋದು ರೀ, ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ. ಈ ಪಾತ್ರೆಗೆ ನೋಡಿರಿ ನಾನು ನೀರನ್ನು ಅಳೆದು ಇಡ್ತಾ ಇದ್ದೀನಿ ರೀ. ಅಂದರೆ ಈ ಒಂದು ಅಳತೆನಲ್ಲಿ 4 ತೊಗೋತೀನಿ ರೀ. ಸ್ವಲ್ಪ ನಮಗೆ ಉದುರಾಗಬೇಕು ನೋಡಿರಿ ಬಿರಿಯಾನಿ ಬಿಡಿಯಾಗಿ, ಹಾಗಾಗಿ 4 ತಮಗೆ ನೀರನ್ನು ತೊಗೋತಾ ಇದ್ದೀನಿ. ಇವಾಗ ನಾವು 2 ಹಾಕ್ಕೊಂಡಿದ್ದೀನಿ ರೀ. ಇದು ನಾನು 3ನೇ ಚಂಬನ್ನು ಹಾಕೋತಾ ಇದ್ದೇನೆ. ಇದು 3 ಇದರೊಳಗೆ ನಾವು ನೀರು ಬಿಸಿ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಾನು ಇಲ್ಲೊಂದು ತುಂಬಿಟ್ಕೊಂಡಿದ್ದೇನೆ. ಅಂದರೆ ನಾನು 3 ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇನೆ, ಇದು 4ನೇದು ಇಲ್ಲಿ ಇಟ್ಕೊಂಡಿದ್ದೇನೆ. ಮಿಕ್ಸಿ ಜಾರದು ತೊಳಿಬೇಕಾದ್ರೆ ಇದರೊಳಗೆ ನೀರು ಯೂಸ್ ಮಾಡ್ತೀನಿ ರೀ. ಇವಾಗ ನಾನು ದೊಡ್ಡ ಪಾತ್ರೆಯನ್ನೇ ಇಟ್ಕೊಂಡಿದ್ದೇನೆ ರೀ. ಅಂದರೆ ಬಿರಿಯಾನಿ ಮಾಡೋಕ್ಕೆ ನಮಗೆ ಪಾತ್ರೆ ದೊಡ್ಡದಿದ್ದರೆ ನೋಡಿರಿ ಸುಲಭವಾಗಿ ಚೆನ್ನಾಗಿ ಇದನ್ನು ತಿರುಗಿಸೋಕ್ಕೆ ಮತ್ತು ಬೇಯಿಸೋಕ್ಕೆ ಸರಿ ಆಗುತ್ತೆ. ಹಾಗಾಗಿ ಇವಾಗ ಇದಕ್ಕೆ ನೋಡಿರಿ ಆಯಿಲು ಒಂದು 100 ml ಆಯಿಲ್ ರೀ, ಒಂದು 50 ml ತುಪ್ಪ ಹಾಕೊಂಡ್ರೆ ಸಾಕು. ಅಂದರೆ ನಮಗೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಆಗುತ್ತೆ ರೀ. ಇವಾಗ ನೋಡಿರಿ ಇದು ನನಗೆ 50 ml ತುಪ್ಪದಿದೆ, ಇದನ್ನು ಹಾಕ್ತಾಯಿದ್ದೀನಿ. ಇದು ಪೂರ್ತಿ ಎಲ್ಲವನ್ನು ಹಾಕ್ತಾಯಿದ್ದೀನಿ ರೀ. ಇವಾಗ ನಮ್ಮದು ತುಪ್ಪ ಮತ್ತು ಆಯಿಲು ಕರಗಿದೆ ರೀ. ಇವಾಗ ಮಸಾಲವನ್ನು ನೋಡ್ಕೊಳ್ಳೋಣ ರೀ. ಒಂದು 1/4 ಚಮಚದಷ್ಟು ಲವಂಗ ರೀ, ಕಲ್ಲು ಹೂವು 1 ಕಾಲು, ಮತ್ತು ಜಾಪತ್ರೆ ಸ್ವಲ್ಪ ಒಂದು 3 ಪೀಸ್ ತೊಗೊಂಡಿದ್ದೀನಿ. ಇದು ಕಪ್ಪುದು ಏಲಕ್ಕಿ ರೀ, ಇದು ಮರಾಠಿ ಮೊಗ್ಗು, ಇದು ಸ್ಟಾರ್ ಹೂವು ರೀ 2, ಮತ್ತು 2 ಸ್ಟಾರ್ ಹೂವು ಸ್ವಲ್ಪ ಸಣ್ಣ ಪೀಸು, ಇಲ್ಲೊಂದು 6 ಏಲಕ್ಕಿ, ಒಂದು ಅರ್ಧ ಟೀ ಸ್ಪೂನು ಕಾಳು ಮೆಣಸು, ಸ್ವಲ್ಪನೇ ಚಕ್ಕೆ ತೊಗೊಂಡಿನಿ, ಒಂದು 2 ಇಂಚಿನಷ್ಟು. ಇವಾಗ ನೋಡ್ಬೋದು ರೀ, ಬಿರಿಯಾನಿಯಲ್ಲೇ ಸ್ಟಾರ್ಟಿಂಗ್ ಹಾಕ್ತಾಯಿದ್ದೀನಿ. ನಾನು ತೋರಿಸಿದ್ದೀನಿ ನೋಡಿರಿ, ಮಸಾಲವನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿರಿ ನಾನು ಒಂದು 1/4 kg ಆಗೋಷ್ಟು ಈರುಳ್ಳಿಯನ್ನು ಈ ಥರ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಇವಾಗ ನೋಡಿರಿ ಇಲ್ಲಿ ನಾನು
ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಇದು ಒಂದು ನಾವು ಈ ಮಸಾಲೆ ಎಲ್ಲ ಹಾಕ್ತೀವಿ ನೋಡ್ರಿ, ಅದು ತುಂಬ ಬಿಸಿ ಇದ್ದಾಗ ಹಾಕಬೇಡ್ರಿ. ಸ್ವಲ್ಪನೇ ಎಣ್ಣೆ ಬಿಸಿ ಆಗಿತ್ತಂದರೆ ಅದರೊಳಗೆ ಹಾಕಿರಿ. ಆಮೇಲೆ ಹಿಂದೆನೇ ನಾವು ಈರುಳ್ಳಿ ಹಾಕಿದ್ರೆ ನಮಗೆ ಅದು ಫ್ಲೇವರು ಸೀದ್ ಹೋದಂಗೆ ಆಗಲ್ರಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ನಮ್ಮದು ಅಂದರೆ ತುಂಬ ಅಂದರೆ ಹೀಟ್ ಮಾಡಿಲ್ರಿ, ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಬೇಕು. ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ಸ್ವಲ್ಪ ಅಡುಗೆ ಚೆನ್ನಾಗಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದ್ರ ಫ್ಲೇವರು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ನೋಡಿರಿ ಮನೆಯಲ್ಲಿ ತುಂಬ ಇಷ್ಟಪಡುವಂಥದ್ದು ಅಡುಗೆ ಸ್ವಲ್ಪ ನಾವು ಟೈಮ್ ತೊಗೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ನೋಡಿರಿ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ರೀ. ಜೀರಿಗೆ ಸ್ವಲ್ಪ ಇದ್ರ ಜೊತೆಗಾದರೂ ತುಂಬ ಫ್ರೈ ಆಗುತ್ತಂಥೇಳಿ ಸ್ವಲ್ಪ ನಾನು ಇದನ್ನು ಕೊನೆಗೆ ಹಾಕ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ನಮ್ಮದು ಈರುಳ್ಳಿ ಎಲ್ಲ ಸ್ವಲ್ಪನೇ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಸ್ವಲ್ಪನೇ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದೆ ನೋಡಿರಿ. ನಮ್ಮದು ಇದೆಲ್ಲ ಈ ಥರನೇ ಇದು ಗೋಲ್ಡನ್ ಬ್ರೌನ್ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ನಮಗೆ. ಇವಾಗ ನಾವು ನೋಡಿರಿ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ, ನಾವು ಅರ್ಧ ಗಂಟೆ ಆಯಿತು. ಇವಾಗ ನಮ್ಮ ಚಿಕನನ್ನು ಇದಕ್ಕೆ ಹಾಕೊಳ್ಳೋಣ್ರಿ. ಇವಾಗ ನಾವು ನಮ್ಮ ಚಿಕನ್ ಹಾಕಿದ್ಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಫಸ್ಟಿಗೆ ಹಾಕಿದ್ದೇವೆ ನೋಡಿರಿ, ಹಾಗಾಗಿ ನಾನು ಇದಕ್ಕೆ ಹಾಕೋಲಿಲ್ಲ. ನಿಮಗೆ ಬೇಕಿತ್ತು ಅಂತಂದರೆ ಮೇಲ್ಗಡೆ ಈ ಥರ ಹಾಕ್ಕೋಬೋದು, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂಥೇಳಿ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಇದ್ರ ಜೊತೆಗೆ ನಾವು ಚೆನ್ನಾಗಿ ಒಂದು 5ರಿಂದ 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ್ರಿ. ಇವಾಗ ಸ್ವಲ್ಪ ನಮ್ಮದು ಫ್ರೈ ಆಗೋ ಟೈಮಿಗೆ ಇದು ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ ರೀ, ಒಂದು 2 ಟೇಬಲ್ ಸ್ಪೂನಷ್ಟು. ಮೆಂತ್ಯ ಸೊಪ್ಪು ಅದನ್ನು ಹಾಕ್ಕೋಬೋದು ರೀ. ಮೆಂತ್ಯ ಸೊಪ್ಪು ಹಾಕೊಂಡ್ರು ಒಂದೇ, ಮತ್ತು ಇದು ಕಸ್ತೂರಿ ಮೆಂತ್ಯ ಹಾಕೊಂಡ್ರು ಒಂದೇ ರೀ. ಇದನ್ನು ಇದ್ರ ಜೊತೆಗೆ ಚೆನ್ನಾಗಿ ನಾವು ಇದನ್ನು ಬಾಡಿಸ್ಕೊಳ್ಳೋಣ. ಇವಾಗ ನೋಡಿರಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸೋಣ. ಇವಾಗ ನಮ್ಮದು ಇದನ್ನು ತೆಗೆದು ನೋಡೋಣ ರೀ. ನಮ್ಮದು ಇವಾಗ ನಮ್ಮದು ಒಂದು 10 ನಿಮಿಷ ಬೆಂದಿದೆ ನೋಡ್ಬೋದು. ತಳ ಏನೂ ಹಿಡಿದಿಲ್ಲ, ಅಂದರೆ ನಾವು ಸ್ವಲ್ಪ ತುಪ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದೆ ನೋಡಿರಿ, ಹಾಗಾಗಿ ನಮ್ಮದು ತುಂಬ ತಳ ಏನೂ ಹಿಡಿದಿಲ್ಲ. ಈಗ ಇಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿ ಈ ಥರನೇ ಹೆಚ್ಚಿ ಇಟ್ಕೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ ರೀ. ಇಲ್ಲಿ ನೋಡ್ಬೋದು ರೀ ಸ್ವಲ್ಪ ಡ್ರೈ ಅಂದರೆ ಪುಡಿದು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರೀ. ಇದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ರೀ, ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು ನೀವು. ಮತ್ತು ಇಲ್ಲಿ ಧನಿಯಾ ಪುಡಿ 1.5 ಟೇಬಲ್ ಸ್ಪೂನ್ ರೀ, ಜೀರಿಗೆ ಪುಡಿ 1 ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ ರೀ. ಇವಾಗ ನಾವು ಇದೆಲ್ಲವನ್ನು ಮಸಾಲವನ್ನು ಇದಕ್ಕೇನೆ ಹಾಕ್ಕೊಳ್ಳೋಣ ರೀ. ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಇದಕ್ಕೆ ನಮ್ಮದು ಮಸಾಲೆ ಎಲ್ಲ ಹಿಡಿಬೇಕು ನೋಡಿರಿ, ಚೆನ್ನಾಗಿರುತ್ತೇನೆ. ಇದು ಮಸಾಲ ಹಾಕಿ 1-2 ನಿಮಿಷ ಬಾಡಿಸ್ಕೊಂಡು ಆದಮೇಲೆ ನೋಡಿರಿ ಮೀಡಿಯಮ್ದು 2 ಟೊಮೆಟೊವನ್ನು ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ರೀ. ಇದನ್ನು ನೀವು ಬೇಕಿದ್ರೆ ಟೊಮೆಟೊ ಪ್ಯೂರಿ ಮಾಡಿನೂ ಹಾಕ್ಬೋದು ರೀ. ಇದ್ರದ್ದು ಟೊಮೆಟೊ ಪ್ಯೂರಿ ಮಾಡಿ ಹಾಕ್ದ್ರೂ ಅದನ್ನೂ ಚೆನ್ನಾಗಿರುತ್ತೆ. ಈ ಥರ ಹಾಕ್ದ್ರೂ ಚೆನ್ನಾಗಿ ಒಳ್ಳೆ ಒಂದು ಟೇಸ್ಟ್ ಬರುತ್ತೆ ಅಂಥೇಳಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ನಾವು ಇದೆಲ್ಲ ಹಾಕ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ನೋಡಿರಿ ನಾನು ಮಿಕ್ಸಿ ಜಾರ್ ತೊಳೆದಂಥದ್ದು ನೀರು ಇರ್ತದೆ ನೋಡಿರಿ, ಅದನ್ನು ಹಾಕ್ಕೊಂಡಿದ್ದೇನೆ. ಅಂದರೆ ನಾವು ಇಟ್ಕೊಂಡಿದ್ದೆ ನೋಡಿರಿ ಇದೇ ಬೌಲಿಂತೆ ನಾನು ಈ ಬೌಲಿಗೆ ಅಳೆದು ನೀರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ನಾವು ಚೆನ್ನಾಗಿ ಇದ್ರ ಜೊತೆಗೇ ಮಿಕ್ಸ್ ಮಾಡೋಣ ರೀ. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕಾದ್ರೇ ನಾವು ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಇವಾಗ ನಮ್ಮದು ನೀರು ಅದು ಅಂದರೆ ಕುದಿ ಬರ್ತಾ ಇದೆ ರೀ. ಎಲ್ಲವನ್ನು ಮಸಾಲ ಹಾಕಿದ್ಮೇಲೆ ನಮ್ಮದು ನೀರನ್ನು ಬಿಸಿಯಾಗಿದೆ. ಇಷ್ಟು ನೀರು ಹಾಕಲ್ಲ, ಅರ್ಧ ನೀರು ಹಾಕೋತೀನಿ ರೀ. ಇವಾಗ ನೋಡ್ಬೋದು ಅರ್ಧ ನೀರು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ ನಾವು ಇಟ್ಕೊಂಡಿರುವಂಥ ನೀರು ಇದಕ್ಕೆ ಕಂಪ್ಲೀಟಾಗಿ ನಮ್ಮದು 4 ಲೋಟ ನೀರು ಅಂದರೆ 4 ಇದು ತಂಬಿಗೆ ತೊಗೊಂಡಿದ್ದೆ ನೋಡಿರಿ, ಅದನ್ನು ಇದಕ್ಕೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೇನೆ. ಇವಾಗ ನಾನು ಇದು ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ ರೀ. ನಾವು ನೆನೆಸಿದ್ದೇವೆ ನೋಡಿರಿ. ಇವಾಗ ನಮ್ಮದು ಕುದಿ ಬರ್ತಾ ಇದೆ, ಇದಕ್ಕೇ ಅಕ್ಕಿ ಹಾಕ್ಕೊಳ್ಳೋಣ ರೀ. ಎಲ್ಲ ಅಕ್ಕಿಯನ್ನು ಹಾಕೊಳ್ಳೋಣ. ಇವಾಗ ನಮ್ಮದು ಅಕ್ಕಿ ಹಾಕೊಂಡಾಗಿದೆ ರೀ. ಇದನ್ನು ನಾವು ಸ್ವಲ್ಪ ಅಂದರೆ ಇದು ನಾವು ನೀರು ಹಾಕ್ಲಾರ್ದೇನೂ ಮಸಾಲಕ್ಕೆ ಡೈರೆಕ್ಟ್ ಹಾಕಿದ್ರೆ ನೋಡಿರಿ ಅಕ್ಕಿ ಒಡ್ಕೊಂಡಂಗೆ ಆಗುತ್ತೆ ನಮಗೆ. ಅದು ಅಗಳಗಳಾಗಿ ಅಂದರೆ ಅಕ್ಕಿ ಥರನೇ ಅಗಳಗಳಿವ ಸ್ವಲ್ಪ ತುಂಬ ಪೀಸ್ ಆಗುತ್ತೆ ಅಕ್ಕಿ ಅನ್ನ, ಹಾಗಾಗಿ ನಾನು ಇದನ್ನು ಈ ಥರ ಹಾಕ್ಕೊಂಡಿದ್ದೀನಿ ರೀ. ಇವಾಗ ಇದು ನೀರಿನಲ್ಲೇ ಒಂದು 5 ನಿಮಿಷಗಳ ಕಾಲ ನಾವು ಬೇಯಿಸ್ಕೊಳ್ಳೋಣ ರೀ. ಆಮೇಲೆ ಉಳಿದಿದ್ದ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಮಸಾಲ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ
ನಾನು ಈ ಥರನೇ ಒಂದು ಸ್ವಲ್ಪ ಇದರೊಳಗೆ ಬೇಯಿಸ್ಬೇಕ್ರಿ ಒಂದು 5 ನಿಮಿಷ. ಇವಾಗ ನಮ್ಮದು ಇದು ಓಪನ್ ಮಾಡಿ ನೋಡೋಣ ರೀ. ಇವಾಗ ನೋಡ್ಬೋದು ಅಂದರೆ ನಮ್ಮದು ಒಂದು 5 ನಿಮಿಷದಲ್ಲಿ ನಾವು ನೀರು ಬಿಸಿ ಮಾಡಿ ಹಾಕಿದ್ರೆ ಇದು ಚೆನ್ನಾಗಿ ಈ ಥರನೇ ನೀರು ಸ್ವಲ್ಪನೇ ಈ ನೀರಿದ್ದಾಗೆ ನೋಡಿರಿ ನಮ್ಮದು ಇವಾಗ ಇಟ್ಕೊಂಡಿದೆ ನೋಡಿರಿ ಪಕ್ಕದಲ್ಲೇ ಈ ನೀರು ಕುದೀತಾ ಇದೆ. ಇದು ನಾವು ಇದಕ್ಕೇ ಬಗ್ಗಿಸ್ಕೊಂಡು ಬಿಡೋಣ್ರಿ. ಅಂದರೆ ತುಂಬ ಕುದಿ ಬರೋ ಟೈಮಿಗೆ ಕೈಗೆ ತಾಗೋದಿಲ್ಲ ಮತ್ತು ನಮ್ಮದು ತುಂಬ ಈಸಿಯಾಗಿಯೂ ಇದನ್ನು ಅನ್ನ ನೋಡ್ಬೋದು ನೀವು ಅನ್ನ ಅಗಳಗಡೆ ಇದೆ. ನಮ್ಮದು ಅನ್ನ ಯಾವುದನ್ನೂ ಒಡ್ಕೊಂಡಾಗ ಆಗಲಿಲ್ಲ ರೀ. ಇದು ಅನ್ನ ಒಡ್ಕೊಬಾರ್ದು ಅಂಥೇಳಿ ನಾವು ಈ ಥರನೇ ಎರಡು ಸರ್ತಿ ನೀರು ಹಾಕಿದ್ದು. ಇವಾಗ ಇದನ್ನು ಮುಚ್ಚಿರಿ ಒಂದು 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸೋಣ. ಇವಾಗ ಸ್ವಲ್ಪ ನಾವು ಉಪ್ಪನ್ನು ಹಾಕ್ತೀನಿ ರೀ. ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ. ಈ ಟೈಮ್ನಲ್ಲಿ ಸ್ವಲ್ಪ ನೀವು ಉಪ್ಪನ್ನು ಹಾಕಿದ್ರೆ ನೋಡಿರಿ ಅದು ಎಲ್ಲ ಕಡೆಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಉಪ್ಪನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ನಮ್ಮ ನೀರಿನ ಅಂಶ ಕಮ್ಮಿ ಆಗಿದೆ ರೀ. ಇದನ್ನು ನಾವು ಇವಾಗ ಮುಚ್ಚಿ ಒಂದು 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಬೇಕ್ರಿ. ನೋಡಿರಿ ನಾನು ಸ್ವಲ್ಪನೇ ಇದನ್ನು ಕುಕ್ಕರನ್ನು ಇಟ್ಕೊಂಡಿದ್ದೇನೆ ರೀ. ಇವಾಗ ನಮ್ದು ಇದನ್ನು ಮುಚ್ಚಳವನ್ನು ತೆಗಿಯೋಣ. ಇವಾಗ ನೀವು ನೋಡ್ಬೋದು ರೀ ನಮ್ಮದು ಅನ್ನ ಒಂಚೂರು ಒಂದು ಅಗಳಂತ ಅಂದರೆ ಒಡ್ಕೊಂಡಿದ್ದಿಲ್ಲ. ಚೆನ್ನಾಗಿ ಈ ಥರನೇ ಸ್ಮೂತಾಗಿ ಮತ್ತು ಬಿಡಿ ಆದಂತಹ ಬಿರಿಯಾನಿ ನೋಡ್ಬೋದು ರೀ. ನಮ್ಮದು ಅನ್ನ ಚೆನ್ನಾಗಿ ಇಷ್ಟು ಚೆನ್ನಾಗಿ ಬೆಂದಿರುತ್ತೆ ಅನ್ನ ನೋಡ್ಬೋದು. ನಮ್ಮದು ಇದು ಅನ್ನ ನಮ್ಮದು ಆಗಿದೆ ರೀ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮದು ಇದನ್ನು ತೆಗೆದು ಇದಕ್ಕೆ ನೋಡಿರಿ ನಾವಿವಾಗ ಸ್ವಲ್ಪನೇ ಒಂದು ಲೆಮನನ್ನು ಮೇಲೆ ಈ ಥರನೇ ಸ್ವಲ್ಪನೇ ಇದನ್ನು ಈ ಥರನೇ ಹಿಂಡ್ಕೊಳ್ಳೋಣ್ರಿ. ಇವಾಗ ನಾವು ಲೆಮನ್ ಹಿಂಡ್ಕೊಂಡಾದ್ಮೇಲೆ ಇದಕ್ಕೇ ಸ್ವಲ್ಪನೇ ನಾವು ಪುದೀನ ಸೊಪ್ಪು ಮೇಲ್ಗಡೆ ಈ ಥರನೇ ಹಾಕ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ರೀ ತುಂಬ ಸುಲಭವಾದಂಥ ವಿಧಾನದಲ್ಲಿ ನಾವು ಈ ಥರನೇ ಅನ್ನವನ್ನು ಅಂತಂದರೆ ಬಿರಿಯಾನಿಯನ್ನು ಹಾಕ್ಕೊಳ್ಳೋಣ. ನೋಡಿರಿ ಈಗ ನಾವು ಈ ಥರ ಸ್ವಲ್ಪ ಈ ಥರ ಮಾಡಿದ್ರೆ ನಮಗೆ ಎಷ್ಟು ಬಿಡಿ ಆದಂಥ ಒಂದು ಬಿರಿಯಾನಿ ರೆಡಿಯಾಗಿದೆ. ನೋಡ್ಬೋದು ನಮ್ಮದು ಬಿರಿಯಾನಿ ರೆಡಿಯಾಗಿದೆ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಸಿಂಪಲ್ ಆದಂಥ ಮಸಾಲದಲ್ಲಿ ಮಾಡಿದ್ದೀನಿ ರೀ. ತುಂಬ ಬಿಸಿ ಇದೆ ಅಂದರೆ ನಮ್ಮದು ಪೀಸೆಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು ರೀ. ನೋಡಿರಿ ಈ ಥರ ನಾವು ಕೈನಲ್ಲಿ ಈ ಥರ ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.